ಕುಮಾರ್ ನಾಗಪ್ಪದಾಗಿ ಮತ್ತು ದೇವರ ಕೃಪೆಯಿಂದ ಇವತ್ತು ನಾವು ಹೊಸ ವರ್ಷ ಮತ್ತು ಕ್ರಿಸ್ಮಸ್ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ದೀವಿ. ಸೊ ನಾನು ದೇವರಿಗೆ ಕೋಟಿ ಕೋಟಿ ಬಂದನೆ ಹೇಳ್ತೀನಿ. ಮತ್ತು ನನ್ನ ಸಹಪರವಾಗಿ ರೆವರೆಂಟ್ ಅನಿಲ್ ಕೋಟೆ ಅವರು, ರೆವರೆಂಟ್ ರೋನಾಲ್ಡ್ ಸರ್ ಅವರು ಮತ್ತು ನಮ್ಮ ಹಳ್ಳಿಯ ಸಭೆ ಪಾಸ್ಟರ್ಗಳು ಸೇರಿ ನಾವು ಇದನ್ನು ಆಚರಣೆ ಮಾಡಿದ್ದೀವಿ. ಸೊ ನಾನು ದೇವರಿಗೆ ಕೋಟಿ ಕೋಟಿ ಬಂದನೆ ಹೇಳ್ತೀನಿ ಮತ್ತು ನಾನು ಎಲ್ಲರಿಗೆ ಶುಭವನ್ನು ಹಾರೈಸ್ತೇನೆ. ಈ ವರ್ಷದಲ್ಲಿ ದೇವರು ನಿಮಗೆ ಶಾಂತಿ, ಸಮಾಧಾನ, ಒಳ್ಳೆ ಆರೋಗ್ಯ, ಭಾಗ್ಯವನ್ನು ಕೊಟ್ಟು ದೇವರು ನಿಮ್ಮನ್ನು ಕಾಪಾಡಲಿ. ದೇವರು ನಿಮಗೆ ಇನ್ನೂ ಉನ್ನತ ಸ್ಥಾನಕ್ಕೆ ತರಲಿರುವುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಐ ಥ್ಯಾಂಕ್ ಗಾಡ್ ಫಾರ್ ಎವ್ರಿಥಿಂಗ್. ಆಮೆನ್. ಥ್ಯಾಂಕ್ ಯು. ಕುಟುಂಬದ ಸಹಿತವಾಗಿ ನಾವೆಲ್ಲರೂ ಈ ಒಂದು ಸಭೆಯ ಸಹಿತವಾಗಿ ಸೇರಿ ಬಂದಿದ್ದೇವೆ. ಅದ್ಭುತವಾದಂತ ರೀತಿಯಿಂದ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸಂದೇಶವನ್ನು ಗ್ರಹಿಸಿಕೊಳ್ಳುವ ಹಾಗೆ, ಅದ್ಭುತವಾದಂತ ಆಚರಣೆ ಮಾಡುವ ಹಾಗೆ ಅನೇಕ ಸಭಿಕರು ಸೇರಿ ಈ ಕೂಟದಲ್ಲಿ ನಾವು ಭಾಗಿಗಳಾಗುವ ಹಾಗೆ ದೇವರ ಅನುಗ್ರಹದ ಮೂಲಕವಾಗಿ ಅದ್ಭುತವಾಗಿ ನಡೆಸಿದ ದೇವರಿಗೆ ವಂದಿಸ್ತೇನೆ. ಅಷ್ಟು ಮಾತ್ರವೇ ಮಾರ್ತಿ ಸಹ್ಯರನ್ನು ನಾನು ವಂದಿಸ್ತೇನೆ, ಅವರ ಕುಟುಂಬವನ್ನು ವಂದಿಸ್ತೇನೆ. ದೇವರು ಇನ್ನೊಂದು ಅದ್ಭುತವಾದ ರೀತಿಯಿಂದ ಈ ಬೆಥೆಲ್ ಕಾನ್ವೆಂಟ್ ಚರ್ಚ್ ಅನ್ನ ಅಭಿವೃದ್ಧಿಗೊಳಿಸಲಿ. ಅಷ್ಟು ಮಾತ್ರವಲ್ಲದೆ ಅನೇಕ ಸಭಿಕರು ಈ ಒಂದು ಸ್ಥಳಕ್ಕೆ ಬಂದು ದೈವಿಕವಾದಂತಹ ಆಶೀರ್ವಾದ ಹೊಂದಿಕೊಳ್ಳಲಿ ಎಂಬುದಾಗಿ ನನ್ನ ಪ್ರಾರ್ಥನೆ ಇದೆ. ಪಾಸ್ಟರ್ ಅನಿಲ್ ಕೋಟೆ, ಎಲ್ಒಇ ಚರ್ಚ್ ಮಿನಿಸ್ಟ್ರಿ, ಬೀದರ್. ಆಶೀರ್ವದಿಸಲಿ. ನೂತನವಾದ ವರ್ಷದ ಶುಭಾಶಯಗಳು. ಈ ನೂತನವಾದ ವರ್ಷದಲ್ಲಿ ಪ್ರವೇಶಿಸಿರುವಂತಹ ನಿಮ್ಮೆಲ್ಲರಿಗೂ ಕೂಡ ದೇವರು ವಿಶೇಷವಾಗಿ ಆಶೀರ್ವದಿಸಲಿ. ಒಳ್ಳೆ ಆರೋಗ್ಯ ಭಾಗ್ಯ ಒದಗಿಸಿಕೊಳ್ಳಿ. ನೂತನವಾದ ಶಕ್ತಿ, ನೂತನವಾದ ಬಲ ಅನುಗ್ರಹವಾಗಲಿ. ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ವಾಣಿ, ಆಶೀರ್ವಾದ ಈ ಒಂದು ಚಾನಲ್ ಇಂದ ನಿಮ್ಮೆಲ್ಲರಿಗೂ ಕೂಡ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಈ 2026ನೇ ಎಸ್ಪಿಯಲ್ಲಿ ದೇವರು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಲಿ. ಮಾರ್ಕ್ ಪಾಸ್ಟರ್ ಏನರಿಗೂ ಕೂಡ ವಿಶ್ ಹ್ಯಾಪಿ ನ್ಯೂ ಇಯರ್. ಈ ಲೈವ್ ನೋಡುತ್ತಿರುವಂತ, ವೀಕ್ಷಿಸುತ್ತಿರುವಂತ ಎಲ್ಲರಿಗೂ ಕೂಡ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಮೈ ಗಾಡ್ ಬ್ಲೆಸ್ ಯು. ಹೇಳ್ತೇನೆ, ದೇವರು ನಿಮ್ಮೆಲ್ಲರಿಗೆ ಆಶೀರ್ವಾದ ಮಾಡಿ ಇಂಥ ಯಾಜಕರಿಗೆ ಕೊಟ್ಟರು. ನಾವು ಸಣ್ಣದಾಗ ಯಾಜಕರಿಗೆ ಹುಡುಕಿದ್ರು, ಬಟ್ ಅವ್ರಿಗೆ ಓದ್ಲಾಕ್ ಬರ್ತಿಲ್ಲ. ಇಷ್ಟು ಟ್ಯಾಲೆಂಟೆಡ್ ಯಾಜಕರಿಗೆ ಕೊಟ್ಟರ ಬೈಬಲ್ದಾಗಿಂದು ಹೇಳ್ತಾರೆ, ಹಳ ಒಡಂಬಡಿಕೆಯನ್ನು ಹೇಳ್ತಾರೆ, ಹೊಸ ಒಡಂಬಡಿಕೆ ಹೇಳ್ತಾರೆ. ಜನರಲಿ ನಿಮಗೆ ತಿಳಿಬೇಕೇನಂತ ಅದನ್ನು ಹೇಳ್ತಾರೆ. ಇದೇನಂದ್ರೆ ನೀವೆಲ್ಲರೂ ಪುಣ್ಯವಂತರಿದ್ದೀರಿ ಇಂಥ ಯಾಜಕರು ಸಿಗಬೇಕಾದ್ರೆ. ಯಾಕಂದ್ರೆ ಜಾಸ್ತಿ ಏನು ಹೇಳಲ್ಲ, ನಾನು ಟೈಮ್ ಹಾಳಾಗಿದೆ. ಎಲ್ಲರಿಗೆ ವಿಶ್ ಹ್ಯಾಪಿ ನ್ಯೂ ಇಯರ್. ನೀವು ಎದ್ದೇಳ್ಬೇಕಿಂತ ಇದ್ರಾಗ ನೀವೆಲ್ಲರೂ ಯಾಜಕರಿಗೆ ಎದ್ದೇಳ್ಬೇಕು. ಯಾಕಂದ್ರೆ ಜಗತ್ತಿನ ತುಂಬಾ ಒಂದ್ ದಿವಸ ನಾವೆಲ್ಲ ಬದುಕಿರ್ತೇವಲ್ಲ ಗೊತ್ತಿಲ್ಲ, ಒಂದಾನೊಂದ್ ದಿವಸ ಎಲ್ಲರೂ ಯೇಸು ಕ್ರಿಸ್ತಿಗೆ ನಂಬ್ತಾರೆ. ಇದು ಸಾಕ್ಷಿ ಹೇಳ್ತೀನಿ ನಿಮಗೆ ಎಲ್ಲರಿಗೂ. ಥ್ಯಾಂಕ್ಸ್.